Hello everyone, welcome back to my channel ಆರು ಡಿಸೈನ್ಸ್. ಸೊ ಫ್ರೆಂಡ್ಸ್, ನಾನು ಇವತ್ತು ತುಂಬ ಸುಂದರವಾಗಿರುವಂಥ ಒಂದು ಸೀರೆ ಕುಚ್ಚು ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ ರಿಂಗ್ ಬೀಡ್ಸನ್ನು ತಗೊಂಡಿದ್ದೀನಿ. ಹಾಗೆ ಮೊದಲಿಗೆ 120 ಎಳೆ ದಾರದಿಂದ ಕುಚ್ಚು ಕಟ್ಟೋದಕ್ಕೋಸ್ಕರ ಅಂತ ದಾರವನ್ನು ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾವು ಸೀರೆಗೆ ಒಂದು ಹೋಲ್ ಹಾಕೋಬೇಕು. ಕ್ರೋಶಾ ನೀಡಲ್ ಸಹಾಯದಿಂದ ನಾನು ಇಲ್ಲಿ ಹೋಲ್ ಹಾಕಿದ್ದೀನಿ. ಅದರಲ್ಲಿ ಮೊದಲಿಗೆ ತಯಾರು ಮಾಡಿಟ್ಕೊಂಡು ಇರುವಂತಹ ದಾರವನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೀವು 120 ಅಂತ ಅಲ್ಲ, ನೀವು ಎಷ್ಟು ಬೇಕಾದರೂ ತೊಗೋಬೋದು. 150 ಆಗಲಿ, ಯಾರಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಅದರಲ್ಲಿ ಮತ್ತೆ ನಾನು ಈ ಗೋಲ್ಡನ್ ಕಲರ್ ಬೀಡ್ಸ್, ರೌಂಡ್ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸರಿಯಾಗಿ ನೋಡಿಕೊಂಡು ಸೆಟ್ ಮಾಡ್ಕೋಬೇಕು, ಆಚೆ ಈಚೆ ಆಗದೆ ಇರೋ ರೀತಿ. ಸರಿಯಾಗಿ ಸೆಟ್ ಆದಮೇಲೆ ನಾನು ಈಗ ಜರಿ ದಾರದ ಸಹಾಯದಿಂದ ಸೂಜಿಯಿಂದ ಅಲ್ಲಿ ಸರಿಯಾಗಿ ನಾಟ್ ಮಾಡ್ಕೊಳ್ತೀನಿ. ಕರೆಕ್ಟಾಗಿ ಈ ರೀತಿ ನಾಟ್ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಬೇರೆ ದಾರದಿಂದ ಮಾಡಿದರೆ ಆ ದಾರ ಉಜ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾವು ಹಾಕಿರೋ ಎಲ್ಲ ಕುಚ್ಚು ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಜರಿ ದಾರದಿಂದ ಸೂಜಿಯಿಂದ ಈ ರೀತಿಯಾಗಿ ನಾಟ್ ಮಾಡ್ತೀನಿ. ಇದರಿಂದ ದಾರ ಬಿಚ್ಕೊಳ್ಳೋ ಚಾನ್ಸ್ ಇರೋದಿಲ್ಲ. ಅದು ಎಷ್ಟು ದಿವಸ ಬೇಕಾದರೂ ಹಾಗೆ ಚೆನ್ನಾಗಿರುತ್ತೆ. ಅದನ್ನು ನಾನು ಹಿಂದುಗಡೆ ಮತ್ತೆ ಇನ್ಸರ್ಟ್ ಮಾಡಿ ಆ ಕಡೆಯಿಂದ ಜರಿ ದಾರವನ್ನು ಕಟ್ ಮಾಡ್ಕೋಬೇಕು. ಜರಿ ದಾರವನ್ನು ಕಟ್ ಮಾಡ್ಕೊಂಡಾದಮೇಲೆ ಈ ಕುಚ್ಚುವನ್ನು ಕೂಡ ನಾವು ಸರಿಯಾಗಿ ನೋಡಿಕೊಂಡು ಬೇರೆ ಎಲ್ಲ ಎಷ್ಟಿದೆ ಅಷ್ಟೇ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಆಮೇಲೆ ಆ ಬೀಡ್ಸನ್ನು ಕೆಳಗಡೆ ಬಿಡಬೇಕು. ಆವಾಗ ಈ ರೀತಿ ಡಿಸೈನ್ ಬರುತ್ತೆ. ನಾನು ಮತ್ತೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಮೊದಲಿಗೆ ನಾವು ಸೀರೆಗೆ ಸೂಜಿ ಸಹಾಯದಿಂದ, ನೀವು ಯಾವ ಸೂಜಿ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಕ್ರೋಶಾ ನೀಡಲ್ಸ್ ಇರದೇ ಇರ್ಬೋದು. ಆವಾಗ ನೀವು ಯಾವುದೇ ಕಡ್ಡಿಯನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು, ಯಾವುದೇ ನೀಡಲ್ಸ್ ಯೂಸ್ ಮಾಡ್ಕೋಬೋದು. ಆವಾಗ ಸರಿಯಾಗಿ ಮಾಡಿಕೊಂಡು ಅದರಲ್ಲಿ ನಾವು ಮೊದಲಿಗೆ ರೆಡಿ ಮಾಡಿಟ್ಕೊಂಡಿರುವಂತಹ ದಾರವನ್ನು ಹಾಕಬಹುದು. ಈಗ ನಿಮಗೆ ಮೊದಲಿಗೆ ದಾರ ರೆಡಿ ಮಾಡಿಟ್ಕೊಳ್ಳೋದಕ್ಕೆ ಆಗದೇ ಇದ್ದರೆ ನೀವು ದಪ್ಪನೆಯ ಸೂಜಿಯಲ್ಲಿ ಕೂಡ ದಾರವನ್ನು ಹಾಕಿಟ್ಕೊಂಡು ನೀವು ಆ ರೀತಿ ಕುಚ್ಚುವನ್ನು ಮಾಡಿಟ್ಕೋಬಹುದು. ನಾನು ಇಲ್ಲಿ ಇದೇ ರೀತಿ ಯಾವಾಗಲೂ ಬೇಬಿ ಕುಚ್ಚು ಹಾಕೋದಿದ್ರೆ ಇದೇ ರೀತಿ ಮಾಡಿಟ್ಕೋತೀನಿ. ಆಮೇಲೆ ಅದರಲ್ಲಿ ಕೂಡ ನಾನು ಈಗ ಇಲ್ಲಿ ಗೋಲ್ಡನ್ ಬೀಡ್ಸ್ ಇನ್ಸರ್ಟ್ ಮಾಡಿ ಅದಕ್ಕೆ ಜರಿ ದಾರದ ಸಹಾಯದಿಂದ ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಕಂಪ್ಲೀಟ್ ಆದಮೇಲೆ ಆ ದಾರವನ್ನು ಹಿಂದೆಗಡೆ ಹಾಕೋಬೇಕು. ಹಿಂದೆಗಡೆ ಇದ್ದರೆ ಅದು ಮತ್ತೆ ಕಾಣಿಸೋದು ಇಲ್ಲ, ಹಾಗೆ ಅದು ಉಜ್ಕೊಂಡು ಬರೋದಿಲ್ಲ. ಅದಾದಮೇಲೆ ಕರೆಕ್ಟಾಗಿ ನೋಡಿಕೊಂಡು ದಾರವನ್ನು ಕಟ್ ಮಾಡ್ಕೊಳ್ಳಿ. ಆಮೇಲೆ ಈ ಬೀಡ್ಸನ್ನು ಮುಂದಗಡೆ ಎಳ್ಕೊಂಡ್ರೆ ಈ ರೀತಿಯಾಗಿ ಡಿಸೈನ್ ಬರುತ್ತೆ. ಸೊ ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಎದುರುಗಡೆಯಿಂದ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಕ್ಯಾಮ್ರಾದಲ್ಲಿ ಸರಿಯಾಗಿ ಇಲ್ಲದೆ ಇದ್ರೂ ಎದುರುಗಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆಯೋ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.